ಎರಡನೆಯದು, ನಮ್ಮ ಶತ್ರುವಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ನಮ್ಮ ನಾಶನ ಕೋರುತ್ತಾ ತಿರುಗಾಡುತ್ತಾ ಇರುವುದರಿಂದ ಯಾವುದೇ ವಿಷಯದಲ್ಲಿ ಅವನಿಗೆ ಅವಕಾಶ ಕೊಡಬಾರದು. ನಮ್ಮ ಜೀವಿತವನ್ನು, ನಮ್ಮ ಕುಟುಂಬವನ್ನು, ನಮ್ಮ ಕ್ಯಾರೆಕ್ಟರನ್ನು ಕಾಪಾಡಿಕೊಳ್ಳೋಣ. ಮೂರನೇದಾಗಿ, ಯೇಸು ಯಾವಾಗ ಬರ್ತಿದ್ದಾರೆಂದು ನಿಮಗೇನಾದರೂ ಗೊತ್ತಾ? ಯೇಸು ಕ್ರಿಸ್ತನೇ ಹೇಳಿದ್ದಾರೆ, ಆ ದಿನ ಯಾವಾಗ ಬರುತ್ತೆ ಎಂದು ಕೇವಲ ತಂದೆಗೆ ಮಾತ್ರವೇ ಗೊತ್ತು. ಕಳ್ಳನ ಹಾಗೆ ಆತನು ಬರುತ್ತೇನೆಂದು ಹೇಳಿದ್ದಾರೆ. ಕಳ್ಳ ಹೇಳಿ ಬರುತ್ತಾನೋ? ನಿಮಗೆ SMS ಕಳಿಸುತ್ತಾನೋ? ಹಲೋ 1:45 ಟೈಮ್ ಫಿಕ್ಸ್ಡ್, ಬರ್ತಿದ್ದೇನೆ ಎಂದು ಹೇಳ್ತಾನೋ? ಯೇಸು ಖಂಡಿತವಾಗಿ ಬರ್ತೇನೆಂದು ಹೇಳಿದ್ದಾರೆ. ಬರ್ತಾರೋ ಇಲ್ಲವೋ? ಖಂಡಿತವಾಗಿಯೂ ಬರ್ತಾರೆ. ಯೆಶಾಯ ಪ್ರವಾದಿಸಿದ್ದಾನೆ, ಒಬ್ಬ ಕನ್ಯೆಯು ಗರ್ಭಿಣಿಯಾಗಿ ಒಂದು ಮಗುವನ್ನು ಹಡೆಯುವಳು. ಯೇಸು ಜನಿಸಿದಾರೋ ಇಲ್ಲವೋ? ಜನಿಸಿದ್ದಾರೆ. ಮೀಕ ಭಕ್ತನು ಹೇಳುತ್ತಾನೆ, ಬೆತ್ಲೆಹೇಮಿನಲ್ಲಿಯೇ ಆತನು ಜನಿಸುತ್ತಾನೆಂದು. ಜನಿಸಿದ್ದಾರೋ ಇಲ್ಲವೋ? ಜನಿಸಿದ್ದಾರೆ. ಮನುಷ್ಯರು ಮಾಡಿರುವಂತಹ ದೋಷಗಳ ನಿಮಿತ್ತ ಆತನು ಜಜ್ಜಲ್ಪಡುತ್ತಾನೆ ಎಂದು 700 ವರ್ಷಗಳ ಹಿಂದೆಯೇ ಯೆಶಾಯ ಪ್ರವಾದಿಸುತ್ತಾನೆ. ಜರುಗಿತೋ ಇಲ್ಲವೋ? ಜರುಗಿತು. ಯೆಶಾಯನಂತಹ ಪ್ರವಾದಿಯ ಮಾತೆ ನೆರವೇರಿದ ಹಾಗೆ, ಮೀಕನ ಪ್ರವಾದನೆ ನೆರವೇರಿದ ಹಾಗೆಯೇ ಯೇಸು ಸ್ವತಃ ಹೇಳಿದ್ದಾರೆ ಏನೆಂದು, ಇಗೋ ನಾನು ಬೇಗನೇ ಬರುತ್ತೇನೆಂದಿದ್ದಾರೆ. ಬರುತ್ತಾರೋ ಇಲ್ಲವೋ? ಖಂಡಿತವಾಗಿ ಬರುತ್ತಾರೆ. ಹಾಗಾಗಿ ನಾವೇನ್ ಮಾಡಬೇಕು ಹೇಳ್ರಿ? ಸೀರಿಯಲ್ಗಳನ್ನು ನೋಡುತ್ತಾ, ಸಿನಿಮಾಗಳನ್ನು ನೋಡುತ್ತಾ, ಸೆಲ್ಫೋನ್ನಲ್ಲಿ ಕಾಲ ಕಳೆಯುತ್ತಾ, ಸೆಲ್ಫಿ ತೆಗೆದುಕೊಳ್ಳುತ್ತಾ ಇರಬೇಕು. ಕೇಳ್ತಿದ್ದೇನೆ. ಬೈಬಲ್ ಹೇಳುತ್ತದೆ. ಏನೆಂದು ಹೇಳುತ್ತದೆ? ಓದುತ್ತೇನೆ ನೋಡಿ. 2 ಪೇತ್ರ 3ನೇ ಅಧ್ಯಾಯ 9ನೇ ವಚನ. ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡಮಾಡುವವನಲ್ಲ, ಆದರೆ ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷೆಯುಳ್ಳವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿ ಇದ್ದಾನೆ. ಆತನು ಬರುತ್ತಾನೆ, ಬರಲೇಬೇಕು. ಆತನು ಬಂದರೆ ನೀವು ನಾಶವಾಗ್ತೀರಿ. ಆತನು ಬಂದರೆ ನೀವು ನರಕಕ್ಕೆ ಹೋಗ್ತೀರಿ. ಆತನು ಬಂದರೆ ನರಕದಲ್ಲಿ ಸುಟ್ಟಿ ಯುಗಯುಗಗಳವರೆಗೂ ಸಾಯುತ್ತೀರಿ. ಅದಕ್ಕಾಗಿಯೇ ಯೇಸು ಏನ್ ಮಾಡ್ತಿದ್ದಾರೆ ಗೊತ್ತಾ? ನಿಮ್ಮ ಒಬ್ಬರಿಗೋಸ್ಕರವೇ. ಸಹೋದರನೇ ಕೇಳ್ತಾ ಇದ್ದೀರಾ? ಸಹೋದರಿಯೇ ಕೇಳ್ತಾ ಇದ್ದೀರಾ? ರಕ್ಷಿಸಲ್ಪಡಲಾರದೆ ಇನ್ನೂ ಪಾಪದಲ್ಲಿಯೇ ಜೀವಿಸುತ್ತಿರುವಂತಹ ನಿಮಗೋಸ್ಕರವೇ ಯೇಸು ಆಲಸ್ಯ ಮಾಡ್ತಿದ್ದಾರೆ. ಒಂದು ವೇಳೆ ಇದೇ ಕ್ಷಣ ಆತನು ಬರುವುದಾದರೆ ನೀವು ನೇರವಾಗಿ ನರಕಕ್ಕೆ ಹೋಗ್ತೀರಿ. ಈ ದಿನವೇ ಒಂದು ವೇಳೆ ಯೇಸು ಪ್ರತ್ಯಕ್ಷನಾಗುವುದಾದರೆ ನೀವು ನೇರವಾಗಿ ನರಕಕ್ಕೆ ಹೋಗಿ ಸುಟ್ಟಿ ಸಾಯ್ತೀರಿ. ನೀವು ನರಕದಲ್ಲಿ ಸುಟ್ಟು ಸಾಯಬಾರದೆಂದು, ನರಳಾಡಬಾರದೆಂದು ಕ್ರಿಸ್ತನು ನಿಮಗೋಸ್ಕರವೇ ತಡ ಮಾಡ್ತಿದ್ದಾರೆ. ಬಹುಶಃ ಈ ದಿನ ದೇವರೊಂದಿಗೆ ನಿತ್ಯ ನಿರಂತರಕ್ಕೂ ನಾವು ಜೀವಿಸಲು ಸಿದ್ಧರಾಗುವಂತೆ ಅದ್ಭುತವಾದ ಕಾರ್ಯಕ್ರಮ ಪ್ರಸಾರ ಮಾಡಲು ಕಾರಣ ನಿಮಗೋಸ್ಕರವೇ ಆಗಿರಬಹುದು. ಯಾಕೆಂದರೆ ನೀವು ಯಾವಾಗ ತೀರಿ ಹೋಗ್ತೀರೆಂದು ನಿಮಗೆ ಗೊತ್ತಿಲ್ಲದಿರಬಹುದು, ಆದರೆ ಯಾವಾಗ ನೀವು ತೀರಿ ಹೋಗ್ತೀರೆಂಬುದು ಆತನಿಗೆ ಆ ವಿಷಯ ಗೊತ್ತು. ಯಾರಿಗೆ ಗೊತ್ತು? ಒಂದು ವೇಳೆ ಈ ತಿಂಗಳೇ ನಿಮ್ಮ ಜೀವಿತದ ಕೊನೆ ತಿಂಗಳಾಗಿದೆಯೇನೋ? ಈ ವಾರವೇ ನಿಮ್ಮ ಜೀವಿತದ ಕೊನೆ ವಾರ ಆಗಿದೆಯೇನೋ? ಯಾರಿಗೆ ಗೊತ್ತು? ನಿಮಗೆ ಗೊತ್ತಿಲ್ಲದಿರಬಹುದು, ಆದರೆ ನಿಮಗೆ ಜೀವಿತ ಕೊಟ್ಟಿರುವ ದೇವರಿಗೆ ಮಾತ್ರ ಗೊತ್ತು. ಇದು ನಿಮ್ಮ ಜೀವಿತದಲ್ಲಿ ಕೊನೆ ವಾರ ಆಗಿದೆಯೇನೋ ಎಂದು, ಕೊನೆ ತಿಂಗಳಾಗಿದೆಯೋ ಏನೋ ಎಂದು. ಅದಕ್ಕಾಗಿಯೇ ದೇವರು ನಿಮಗೊಂದು ಅವಕಾಶ ಕೊಡ್ತಿದ್ದಾರೆ. ಸದುಪಯೋಗ ಮಾಡಿಕೊಳ್ತೀರೆನ್ನುವುದಕ್ಕಾಗಿ, ರಕ್ಷಿಸಲ್ಪಡುತ್ತೀರೆನ್ನುವುದಕ್ಕಾಗಿ. ನಿಮ್ಮ ಹಳೆಯ ಹೊಲಸಾದ ಜೀವಿತ ಈ ದಿನವೇ ನೀವು ಬಿಟ್ಟು ಕ್ರಿಸ್ತನು ಅನುಗ್ರಹಿಸುವ ನೂತನ ಜೀವಿತವನ್ನು ಹೊಂದಿಕೊಂಡು ಪರಲೋಕದಲ್ಲಿ ನೀವು ಹೆಜ್ಜೆ ಇಡಬೇಕೆಂದು ದೇವರು ನಿಮಗೆ ಈ ಅವಕಾಶ ಕೊಡ್ತಿದ್ದಾರೇನೋ? ಒಂದು ಸಾರಿ ಆಲೋಚಿಸಿ. ಮುಂದೆ ವಾಕ್ಯ ನೋಡಿ. ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನ ಆಕಾಶಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಸೂರ್ಯ, ಚಂದ್ರ, ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು. ಭೂಮಿಯು ಅದರಲ್ಲಿರುವ ಸಮಸ್ತ ಕೆಲಸಗಳು ಸುಟ್ಟು ಹೋಗುವವು. ಇವೆಲ್ಲವೂ ಹೀಗೆ ಲಯವಾಗಿ ಹೋಗುವುದರಿಂದ ಆಕಾಶಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು. ಸೂರ್ಯ, ಚಂದ್ರ, ನಕ್ಷತ್ರಗಳು ಉರಿದು ಕರಗಿ ಹೋಗುವವು. ಆದ್ದರಿಂದ ಕರ್ತನ ದಿನದ ಪ್ರತ್ಯಕ್ಷತೆಯನ್ನು ಏನಂತೆ ಎದುರು ನೋಡುತ್ತಾ ಇರಬೇಕು. ಅದನ್ನು ಹಾರೈಸುತ್ತಾ ಅಪೇಕ್ಷಿಸಿರಿ. ಅಪೇಕ್ಷಿಸುತ್ತಾ ಹೇಗಿರಬೇಕೆಂದು ಹೇಳ್ತಾನೆ? ನೀವು ಪರಿಶುದ್ಧವಾದ
ನಡವಳಿಕೆಯುಳ್ಳವರಾಗಿ, ಪರಿಶುದ್ಧತೆಯಿಂದಲೂ ಭಕ್ತಿಯಿಂದಲೂ ಎಷ್ಟೋ ಜಾಗರೂಕರಾಗಿ, ಎಷ್ಟೋ ಜಾಗ್ರತೆಯುಳ್ಳವರಾಗಿ ಇರಬೇಕು. 3 ವಿಷಯಗಳು ಈ ಅಂತ್ಯ ದಿನಗಳಲ್ಲಿ ಖಂಡಿತವಾಗಿ ಜಾಗ್ರತೆಯಿಂದಿರಬೇಕಾದ ವಿಷಯಗಳು. 1, ಜಾಗ್ರತೆ. ಯಾವಾಗ ಹೊರಟು ಹೋಗ್ತೀರೆಂದು ನಿಮಗೆ ಗೊತ್ತಿಲ್ಲ. 2ನೇದು, ಜಾಗ್ರತೆ. ಯಾವಾಗ ನಿಮ್ಮ ಜೀವಿತದೊಳಗೆ ಸೈತಾನನು ಪ್ರವೇಶಿಸುವ ಪ್ರಯತ್ನ ಮಾಡುತ್ತಾನೆಂದು ಗೊತ್ತಿಲ್ಲ. 3ನೇದು, ಜಾಗ್ರತೆ. ಕರ್ತನಾದ ಯೇಸು ಕ್ರಿಸ್ತನು ಯಾವಾಗ ಬರ್ತಾರೆಂದು ಗೊತ್ತಿಲ್ಲ. ಅದಕ್ಕಾಗಿಯೇ ಬೈಬಲ್ ಏನು ಹೇಳುತ್ತೆ? ನೀವು ಪರಿಶುದ್ಧತೆಯುಳ್ಳವರಾಗಿ, ಎಷ್ಟೋ ಭಕ್ತಿಯುಳ್ಳವರಾಗಿ, ಜಾಗ್ರತೆಯಿಂದ ಇರಬೇಕಂತೆ. ಜಾಗ್ರತೆಯಿಂದಿರಿ. ಇದು ಮೊದಲನೇದಾಗಿ ಅಂತ್ಯ ದಿನಗಳಲ್ಲಿ ದೇವರು ನಮಗೆ ಕೊಡುತ್ತಿರುವಂತಹ ಎಚ್ಚರಿಕೆಯಾಗಿದೆ. ಹೀಗೆ ಜಾಗ್ರತೆಯಿಂದಿರುವ ಪ್ರಕ್ರಿಯೆಯಲ್ಲಿ ನಾವು ಮಾಡಬೇಕಾದ 3 ಕೆಲಸಗಳಿವೆ. ಯೇಸು ಬರ್ಲಿಕ್ಕಿದ್ದಾರೆ ಎಂಬುದನ್ನು ನಂಬುತ್ತೀರೋ ಇಲ್ಲವೋ? ನಂಬುತ್ತೀರಿ. ಆದರೆ ತಡ ಮಾಡುತ್ತಾ ಇದ್ದಾರೆ, ಇದು ವಾಸ್ತವವೋ ಇಲ್ಲವೋ? ವಾಸ್ತವ. ಯೇಸು ಬೇಗನೆ ಬರುತ್ತಾರೆಂದು ನಂಬುತ್ತಿದ್ದೀರಿ, ಆದರೆ ಆತನು ಬರುವ ವಿಷಯದಲ್ಲಿ ತಡ ಮಾಡ್ತಿದ್ದಾರೆಂಬುದಾಗಿ ನಮಗೆ ಗೊತ್ತು. ಯಾಕೆ ತಡ ಮಾಡ್ತಿದ್ದಾರೆ ಎನ್ನುವುದಾದರೆ, ಇನ್ನೂ ನಿಮ್ಮ ತಂದೆ ರಕ್ಷಣೆ ಹೊಂದಿಲ್ಲ, ಅದಕ್ಕಾಗಿಯೇ. ಇನ್ನೂ ನಿಮ್ಮ ತಾಯಿ ರಕ್ಷಣೆ ಹೊಂದಿಲ್ಲ, ಅದಕ್ಕಾಗಿಯೇ. ಇನ್ನೂ ನಿಮ್ಮ ಮಗನು ರಕ್ಷಣೆ ಹೊಂದಿಲ್ಲ, ಅದಕ್ಕಾಗಿಯೇ. ಇನ್ನೂ ನಿಮ್ಮ ಮಗಳು ರಕ್ಷಣೆ ಹೊಂದಿಲ್ಲ, ಅದಕ್ಕಾಗಿಯೇ. ಇನ್ನೂ ನಿಮ್ಮ ಗಂಡ ರಕ್ಷಣೆ ಹೊಂದಿಲ್ಲ, ಅದಕ್ಕಾಗಿಯೇ. ಇನ್ನೂ ನಿಮ್ಮ ಹೆಂಡತಿ ರಕ್ಷಣೆ ಹೊಂದಿಲ್ಲ, ಅದಕ್ಕಾಗಿಯೇ ದೇವ್ರೇನ್ ಮಾಡ್ತಿದ್ದಾರೆ? ತಡ ಮಾಡ್ತಿದ್ದಾರೆ. ಹಾಗಾದರೆ ನಿಮ್ಮ ಜವಾಬ್ದಾರಿಕೆ ಏನಾಗಿದೆ? ರಕ್ಷಣೆ ಹೊಂದದೇ ಇರುವಂತಹ ಗಂಡನಿಗೋಸ್ಕರ, ಹೆಂಡತಿಗೋಸ್ಕರ, ತಂದೆಗೋಸ್ಕರ, ತಾಯಿಗೋಸ್ಕರ, ಮಕ್ಕಳಿಗೋಸ್ಕರ ಏನ್ ಮಾಡಬೇಕು? ಹೇಳ್ತೇನೆ ಕೇಳ್ರಿ. ಎಲ್ಲರೂ ಗಮನ ಕೊಟ್ಟು ಕೇಳ್ರಿ. ಅಂತ್ಯ ದಿನಗಳಲ್ಲಿ ನಿಜವಾದಂತಹ ವಿಶ್ವಾಸಿ ತಪ್ಪದೆ ಮಾಡಬೇಕಾಗಿರುವಂತಹ 3 ಕಾರ್ಯಗಳು ಏನದು? ಮೊದಲನೇದಾಗಿ ಪ್ರಾರ್ಥನೆ. ಅಂತ್ಯ ದಿನಗಳು ಅಂದರೆ ಯೇಸು ಕ್ರಿಸ್ತನು ಬರಲಿಕ್ಕಿರುವಂತಹ ಕ್ಷಣಗಳು. ಆತನು ಬರಲಿಕ್ಕಿದ್ದಾನೆ, ಬರಬೇಕೆಂದು ಆಶಿಸುತ್ತಿದ್ದಾನೆ, ಇನ್ನೇನು ಬಂದೇ ಬಿಡುತ್ತಾನೆ, ಆದರೆ ತಡ ಮಾಡುತ್ತಿದ್ದಾನೆ. ಯಾರಿಗೋಸ್ಕರ ತಡ ಮಾಡುತ್ತಿದ್ದಾನೆ? ಈಗ ತಾನೇ ಹೇಳಿದೆನಲ್ಲವೇ, ಬಹುಶಃ ನಿಮಗೋಸ್ಕರವೇ ಏನು? ಇಲ್ಲವೇ ರಕ್ಷಣೆ ಇಲ್ಲದೆ ಇಷ್ಟಾನುಸಾರವಾಗಿ ಜೀವಿಸುತ್ತಿರುವ ನಿಮ್ಮ ಗಂಡನಿಗೋಸ್ಕರವೇನೋ, ಹೆಂಡತಿಗೋಸ್ಕರವೇನೋ, ಮಕ್ಕಳಿಗೋಸ್ಕರವೇನೋ, ನಿಮ್ಮ ತಂದೆ ತಾಯಿಗಳಿಗೋಸ್ಕರವೇನೋ? ಹಾಗಾಗಿ ಅವರ ರಕ್ಷಣೆಗೋಸ್ಕರ ನೀವೇನ್ ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಈ ಅಂತ್ಯ ದಿನಗಳಲ್ಲಿ ಪ್ರತಿ ವಿಶ್ವಾಸಿ ಮಾಡಬೇಕಾದಂತಹ ಮೊಟ್ಟಮೊದಲ ಕೆಲಸವೇನೆಂದರೆ ಪ್ರಾರ್ಥನೆ. ಆದಿಸಭೆ ನಮಗೆ ಕಲಿಸಿಕೊಟ್ಟಿರೋದು ಕೂಡ ಅದೇ. ಯೇಸು ಕ್ರಿಸ್ತನು ನಮಗೆ ಕಲಿಸಿಕೊಟ್ಟಿರೋದು ಕೂಡ ಅದೇ. ಶಿಷ್ಯರು ಬಂದು ಯೇಸುವಿಗೆ ಕೇಳುತ್ತಾರೆ, ಯೇಸು ಹೇಗೆ ಪ್ರಾರ್ಥನೆ ಮಾಡಬೇಕೆಂದು ನಮಗೆ ಕಲಿಸು ಅನ್ನುತ್ತಾರೆ. ಸೇವೆಗೋಸ್ಕರವೇ ಅವರು ಆರಿಸಲ್ಪಡುತ್ತಾರೆ. ಸೇವೆಯಲ್ಲಿ ಪ್ರಸಂಗಗಳು ಮಾಡಬೇಕಾಗ್ತದೆ. ಹೇಗೆ ಪ್ರಸಂಗ ಮಾಡಬೇಕು ನಮಗೆ ಕಲಿಸು ಎಂದು ಯೇಸುವಿಗೆ ಅವರು ಕೇಳಲಿಲ್ಲ ಪ್ರಿಯರೇ. ಆದರೆ ಏನನ್ನು ಕೇಳಿದ್ರು? ಹೇಗೆ ಪ್ರಾರ್ಥನೆ ಮಾಡಬೇಕೆಂದು ನಮಗೆ ಕಲಿಸು ಅನ್ನುತ್ತಾರೆ. ಅದಕ್ಕಾಗಿಯೇ ಸಭೆಯೇ, ಈ ದಿನ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕೆಂದು ಕಲಿಯುವಂಥದ್ದು ಎಷ್ಟೋ ಅವಶ್ಯಕವಾಗಿದೆ. ಇತ್ತೀಚೆಗೆ ಕೆಲವು ದಿನಮಾನಗಳಿಂದ ಬೈಬಲ್ನಲ್ಲಿರುವಂತಹ ಪ್ರಾರ್ಥನೆಗಳ ಕುರಿತಾಗಿ ಬಹು ಕುಲಂಕುಷವಾಗಿ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ದಯವಿಟ್ಟು ನೀವು ಆ ಪ್ರತಿಯೊಂದು ಸಂದೇಶವನ್ನು ತಪ್ಪದೆ ಮೇಲಿಂದ ಮೇಲೆ ಸಾಧ್ಯವಾದಷ್ಟು ಕೇಳುವವರಾಗಿರಬೇಕು ಎಂದು ನಿಮ್ಮೆಲ್ಲರನ್ನು ಪ್ರೋತ್ಸಾಹಿಸುತ್ತೇನೆ. ಯಾಕೆಂದರೆ ಅದರಲ್ಲಿ ನಾನು ಒಂದು ಸಂದೇಶ ಕೊಟ್ಟೆ, ಉಪವಾಸ ಪ್ರಾರ್ಥನೆ ಎಷ್ಟು ಬಲವುಳ್ಳದಾಗಿದೆ ಎಂದು ಹಂಚಿಕೊಂಡಿದ್ದೇನೆ. ಪ್ರಾಮುಖ್ಯವಾಗಿ ಬೈಬಲ್ನಲ್ಲಿರುವಂತಹ 222 ಲಿಖಿಸಲ್ಪಟ್ಟಿರುವ ಪ್ರಾರ್ಥನೆಗಳ ಕುರಿತಾಗಿ ಕುಲಂಕುಷವಾಗಿ ನಾನು ನಿಮಗೆ ಸಂದೇಶ ಕೊಡ್ತಾ ಬಂದಿದ್ದೇನೆ. ಬೈಬಲ್ನಲ್ಲಿ ಯಾರ್ಯಾರು ಪ್ರಾರ್ಥನೆ ಮಾಡಿದ್ದಾರೆ, ಯಾವಾಗ ಪ್ರಾರ್ಥನೆ ಮಾಡಿದ್ದಾರೆ, ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ದಾರೆ, ಯಾವುದಕ್ಕಾಗಿ ಪ್ರಾರ್ಥನೆ ಮಾಡಿದ್ದಾರೆ ಎಂಬ ಅಮೂಲ್ಯವಾದ ಸಂದೇಶಗಳನ್ನು ಇತ್ತೀಚಿನ ದಿನಗಳಲ್ಲಿಯೇ ಹಂಚಿಕೊಳ್ತಾ ಇದ್ದೇನೆ. ಹಾಗಾಗಿ ಡೋಂಟ್ ಮಿಸ್ ಇಟ್. ತಪ್ಪದೆ ಆ ಸಂದೇಶ ಪ್ರತಿಯೊಬ್ಬರೂ ವೀಕ್ಷಿಸಿರಿ. ಆದಿಸಭೆಯವರು ಆ ಸಮಯದಲ್ಲಿ ಮಾಡಿದ್ದೇನೆಂದು ನೋಡೋಣ ಬನ್ನಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 37ನೇ ವಚನದಿಂದ ಓದುತ್ತಿದ್ದೇನೆ. ಅವರು ಈ ಮಾತನ್ನು ಕೇಳಿ ಹೃದಯದಲ್ಲಿ ಅಲಗುನಟ್ಟಂತಾಗಿ, ಇಲ್ಲವೇ ಹೃದಯದಲ್ಲಿ ನೊಂದುಕೊಂಡವರಾಗಿ, ಸಹೋದರರೇ, ನಾವೇನು ಮಾಡಬೇಕೆಂದು ಪೇತ್ರನನ್ನು ಉಳಿದ ಅಪೊಸ್ತಲರನ್ನು ಕೇಳಿದರು.
ಅದಕ್ಕೆ ಪೇತ್ರನು ಅವರಿಗೆ, ನೀವು ಮಾನಸಾಂತರ ಹೊಂದಿ ಪಾಪ ಕ್ಷಮಾಪಣೆಗಾಗಿ ಪ್ರತಿಯೊಬ್ಬನು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮನ ದಾನವನ್ನು ಹೊಂದುವಿರಿ. ನಮ್ಮ ಸಭೆಯಲ್ಲಿ ರಕ್ಷಿಸಲ್ಪಟ್ಟಂತಹ, ಅಂದರೆ ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿ ಕ್ರಿಸ್ತನು ಅನುಗ್ರಹಿಸುವ ನೂತನ ಜೀವಿತವನ್ನು ಹೊಂದಿಕೊಂಡು ನಮ್ಮ ಬಳಿಗೆ ಬಂದು ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಾರೆ. ಹೇಳ್ತಾ ಇರ್ತೇನಲ್ಲವೇ, ಅನೇಕ ವಿಧವಾದ ದೀಕ್ಷಾಸ್ನಾನಗಳಿವೆ. ಸರ್ಟಿಫಿಕೇಟ್ಗೋಸ್ಕರ ಕೆಲವರು ದೀಕ್ಷಾಸ್ನಾನ ತೆಗೆದುಕೊಳ್ತಾರೆ. ಒಂದು ಕಾಲೇಜ್ನಲ್ಲಾಗಲಿ, ಇಲ್ಲವೇ ಕ್ರಿಶ್ಚಿಯನ್ಸ್ ಸ್ಕೂಲ್ನಲ್ಲಾಗಲಿ, ಕಾಲೇಜಸ್ಗಳಲ್ಲಾಗಲಿ ಜಾಯಿನ್ ಆಗಬೇಕಾದರೆ ಒಬ್ಬನು ನಿಜವಾದ ಕ್ರೈಸ್ತನಾಗಿದ್ದಾನೋ ಇಲ್ಲವೋ ಎಂದು ನಿರ್ಧರಿಸುವುದು ಬ್ಯಾಪ್ಟಿಸಮ್ ಸರ್ಟಿಫಿಕೇಟ್. ಹಾಗಾಗಿ ಆ ಸರ್ಟಿಫಿಕೇಟ್ಗೋಸ್ಕರ ದೀಕ್ಷಾಸ್ನಾನ ತೆಗೆದುಕೊಳ್ಳುವಂಥವ್ರು ಇರ್ತಾರೆ. ದಯವಿಟ್ಟು ಕೇಳ್ರಿ, ಆ ದೀಕ್ಷಾಸ್ನಾನ ನಡೆಯಲ್ಲ. ಹಾಗೆಯೇ ಕ್ರೈಸ್ತೀಯ ವಿವಾಹ ಜರುಗಬೇಕಾದರೆ ಖಂಡಿತವಾಗಿ ಇವನು ಕ್ರೈಸ್ತನು ಎಂದು ದೃಢೀಕರಿಸುವುದು ಬ್ಯಾಪ್ಟಿಸಮ್ ಸರ್ಟಿಫಿಕೇಟ್ ಆಗಿರೋದ್ರಿಂದ ಆ ಬ್ಯಾಪ್ಟಿಸಮ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಲಾರದೆ ಕ್ರಿಶ್ಚಿಯನ್ ಮ್ಯಾರೇಜ್ ಜರುಗಲಾರದೇ ಇರುವುದರಿಂದ ಕೆಲವರು ಮದುವೆಗೋಸ್ಕರ ದೀಕ್ಷಾಸ್ನಾನ ಮಾಡಿಸಿಕೊಳ್ತಾರೆ. ಅದು ಕೂಡ ವಾಕ್ಯಾನುಸಾರವಾದದ್ದಲ್ಲ, ಅದು ಕೂಡ ನಡೆಯೋದಿಲ್ಲ. ಬೆನಿಫಿಟ್ಸ್ಗಳಿಗೋಸ್ಕರವೋ ಅವಶ್ಯಕತೆಗಳಿಗೋಸ್ಕರವೋ ದೇವರು ದೀಕ್ಷಾಸ್ನಾನ ಏರ್ಪಡಿಸಲಿಲ್ಲ. ಹಳೆಯ ಹೊಲಸಾದ ಜೀವಿತವನ್ನು ಬಿಟ್ಟಿದ್ದೇವೆ. ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದೇವೆ. ಈಗ ನಾನೊಬ್ಬ ನೂತನ ವ್ಯಕ್ತಿಯಾಗಿದ್ದೇನೆ. ಹಳೆಯ ಜೀವಿತವನ್ನು, ಹೊಲಸಾದ ಜೀವಿತವನ್ನು ನಾನು ಸಮಾಧಿ ಮಾಡುತ್ತಾ ಇದ್ದೇನೆ. ನೀರಿನೊಳಗೆ ಮುಳುಗಿ ಹಳೆ ಜೀವಿತವನ್ನು ಸಮಾಧಿ ಮಾಡಿ ಒಂದು ನೂತನ ಜೀವವುಳ್ಳಂತಹ ವ್ಯಕ್ತಿಯಾಗಿ ನೀವು ನೀರಿನಿಂದ ಹೊರಗೆ ಬರ್ತೀರಿ. ಅದು ಕ್ರಿಸ್ತನೊಂದಿಗೆ ಮರಣ ಹೊಂದುವುದಕ್ಕೆ, ಕ್ರಿಸ್ತನೊಂದಿಗೆ ಹೂಣಿಡಲ್ಪಡುವುದಕ್ಕೆ, ಕ್ರಿಸ್ತನು ಮರಣ ಗೆದ್ದಿ ತಿರುಗಿ ಎದ್ದು ಬಂದಿರುವುದಕ್ಕೆ ಸಾದೃಶ್ಯವಾಗಿ ನೀವು ನೀರಿನೊಳಗಿಂದ ಹೊರಗೆ ಬರುತ್ತೀರಿ. ಅದು ಕ್ರಿಸ್ತನೊಂದಿಗೆ ಮರಣ ಹೊಂದುವಂಥದ್ದಾಗಿದೆ, ಸಮಾಧಿ ಮಾಡಲ್ಪಡುವಂಥದ್ದಾಗಿದೆ, ಪುನರುತ್ಥಾನ ಹೊಂದುವುದಕ್ಕಾಗಿ ಸಾದೃಶ್ಯವಾಗಿದೆ. ಇಂತಹ ಅದ್ಭುತವಾದ ದೀಕ್ಷಾಸ್ನಾನವನ್ನು ನಮ್ಮ ಅವಶ್ಯಕತೆಗಳಿಗೋಸ್ಕರವೋ ಇಲ್ಲವೇ ಅನುಕೂಲತೆಗಳಿಗೋಸ್ಕರವೋ ತೆಗೆದುಕೊಳ್ಳುವಂಥದ್ದು ವಾಕ್ಯಕ್ಕೆ ವಿರುದ್ಧವಾಗಿದೆ. ಆ ದಿನ ಪೇತ್ರನು ಹೇಳ್ತಾನೆ, ನೀವು ಮಾನಸಾಂತರ ಹೊಂದಿರಿ, ಹಳೆಯ ಜೀವಿತವನ್ನು ಬಿಟ್ಟು ಬಿಡಿರಿ, ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿರಿ. ಹಳೆಯ ಜೀವಿತವನ್ನು ಶಿಲುಬೆಗೆ ಹಾಕುತ್ತಾ ನೂತನ ಜೀವಿತ ಹೊಂದಿಕೊಂಡು ಯೇಸುವಿಗೆ ಸಾಕ್ಷಿಯಾಗಿ ಜೀವಿಸುವುದಕ್ಕೋಸ್ಕರ ಸಾದೃಶ್ಯವಾಗಿರುವ ದೀಕ್ಷಾಸ್ನಾನ ತೆಗೆದುಕೊಳ್ಳಿರಿ. ಪೇತ್ರನ ಮಾತು ಕೇಳಿ ನಂಬಿದವರು 3,000 ಜನರು ಆ ದಿನ ದೀಕ್ಷಾಸ್ನಾನ ತೆಗೆದುಕೊಂಡಿರುವಂತೆ ನಾವು ನೋಡ್ತೇವೆ. ಹಾಗಾಗಿ 41ನೇ ವಚನ ನೋಡಿ. ಆದ್ದರಿಂದ ಅವನ ಮಾತನ್ನು ಒಪ್ಪಿ ಅಂಗೀಕರಿಸಿದವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿನ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಒಂದೇ ಪ್ರಸಂಗಕ್ಕೆ 3,000 ಜನರು ದೀಕ್ಷಾಸ್ನಾನ ತೆಗೆದುಕೊಂಡ್ರು. ಒಂದು ಸಭೆಯಾಗಿ ಆ ದಿನ ಯೆರೂಸಲೇಮಿನಲ್ಲಿ ಅವರೆಲ್ಲರೂ ಸೇರಿ ಸಜೀವವುಳ್ಳಂತಹ ಕಲ್ಲಿನಿಂದ ಕಟ್ಟಲ್ಪಟ್ಟ ಸಭೆಯಾಗಿ ಇವರು ನಿರ್ಮಿಸಲ್ಪಟ್ರು. ಕೊನೆಗೇನ್ ಜರುಗಿತು? ಮುಂದೆ ಓದುತ್ತೇನೆ ನೋಡಿ. ಇವರು ರಕ್ಷಿಸಲ್ಪಟ್ಟಂತಹ ಇವರು ಅಪೋಸ್ತಲರ ಬೋಧನೆಯನ್ನು, ಅಂದರೆ ವಾಕ್ಯವನ್ನು, ಸಹೋದರರ ಅನ್ಯೋನ್ಯತೆಯನ್ನು, ಅಂದರೆ ಒಟ್ಟಿಗೆ ಸೇರಿ ದೇವರನ್ನು ಸೇವಿಸುವುದು, ರೊಟ್ಟಿ ಮುರಿಯುವುದನ್ನು, ಕ್ರಿಸ್ತನ ಶರೀರಕ್ಕೆ ಸಾದೃಶ್ಯವಾಗಿರುವಂತಹ ರೊಟ್ಟಿಯನ್ನು, ಕ್ರಿಸ್ತನ ರಕ್ತಕ್ಕೆ ಸಾದೃಶ್ಯವಾಗಿರುವಂತಹ ದ್ರಾಕ್ಷರಸವನ್ನು, ಯೇಸು ಕ್ರಿಸ್ತನು ಕೊಟ್ಟಂತಹ ನಿಬಂಧನೆಯ ಪ್ರಕಾರ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆ ಮಾಡುವುದರಲ್ಲಿಯೂ ಏನಂತೆ ನಿರತರರಾಗಿದ್ದರು. ಅಂದರೆ ಕಂಟಿನ್ಯೂಸ್ ಆಗಿ, ಅಂದರೆ ಕ್ರಮವಾಗಿ. ಕ್ರೈಸ್ತಿಯ ಸಮಾಜವೇ ಕೇಳ್ತಾ ಇದ್ದೀರಾ? ಕೆಲವೊಂದು ಸಾರಿ ಸಭೆಗೆ ಬರುವವನು ಆತ್ಮಿಕನಲ್ಲ, ಕೆಲವೊಂದು ಸಾರಿ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವವನು ಆತ್ಮಿಕನಲ್ಲ, ಕೆಲವೊಮ್ಮೆ ಪ್ರಾರ್ಥನೆ ಮಾಡುವವರು ಆತ್ಮಿಕರಲ್ಲ, ಕೆಲವೊಮ್ಮೆ ಬೈಬಲ್ ಓದುವಂಥವರು ಆತ್ಮೀಕರಲ್ಲ. ನೀವು ಜಾಗ್ರತೆಯಿಂದ ಗಮನಿಸುವುದಾದರೆ ಅವರು ವಾಕ್ಯ ಕೇಳ್ತಾರೆ, ವಾಕ್ಯಕ್ಕೆ ವಿಧೇಯರಾಗ್ತಾರೆ, ರಕ್ಷಿಸಲ್ಪಡುತ್ತಾರೆ, ದೀಕ್ಷಾಸ್ನಾನ ತೆಗೆದುಕೊಳ್ತಾರೆ, ಸಭೆಯೊಳಗೆ ಸೇರಿಸಲ್ಪಡ್ತಾರೆ. 4 ಅಮೂಲ್ಯವಾದ ಆಸ್ತಿವಾರಗಳ ಮೇಲೆ ಅವರು ತಮ್ಮ ಆತ್ಮಿಕತೆ ಕಟ್ಟಿಕೊಳ್ತಾರೆ. ಅದರಲ್ಲಿ 1 ವಾಕ್ಯವಾಗಿದೆ, 2ನೇದು ಸಹವಾಸ ಆಗಿದೆ, 3 ಕರ್ತನ ಮೇಜಾಗಿದೆ, 4 ಪ್ರಾರ್ಥನೆಯ ಜೀವಿತ ಆಗಿದೆ. ಈ 4 ಸ್ಥಿರವಾದ ಅಸ್ಥಿವಾರಗಳ ಮೇಲೆ ಅವರು ತಮ್ಮ ಆತ್ಮಿಕ ಜೀವಿತ ಕಟ್ಟಿಕೊಳ್ತಾರೆ. ಇದು ಸಭೆಗೆ ದೇವರು ಕೊಟ್ಟಿರುವಂತಹ 4 ಮುಖ್ಯ ಸ್ತಂಭಗಳಾಗಿವೆ. ಕ್ರೈಸ್ತಿಯ ಸಮಾಜವೇ ಅಂತ್ಯ ದಿನಗಳಲ್ಲಿ ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಈ 4 ಬಲವಾಗಿರುವಂತಹ
ಅಸ್ಥಿವಾರಗಳು ಇರಬೇಕು. ನೀವು ಖಂಡಿತವಾಗಿ ವಾಕ್ಯವನ್ನು ಓದಬೇಕು, ವಾಕ್ಯವನ್ನು ಧ್ಯಾನಿಸಬೇಕು, ವಾಕ್ಯವನ್ನು ಕೇಳಬೇಕು, ವಾಕ್ಯಾನುಸಾರವಾಗಿ ಜೀವಿಸಬೇಕು. ಕ್ರಮವಾಗಿ ದೇವರ ಸನ್ನಿಧಿಗೆ ಸಹವಾಸವಾಗಿ, ಸಮಾಜವಾಗಿ, ಸಹ ಕುಟುಂಬವಾಗಿ ದೇವರನ್ನು ಆರಾಧಿಸುವುದಕ್ಕಾಗಿ ನೀವು ಬರಬೇಕು. ಮೂರನೇದು, ಖಂಡಿತವಾಗಿ ವಾಕ್ಯಾನುಸಾರವಾಗಿ ಕರ್ತನ ಮೇಜಿನಲ್ಲಿ ಕ್ರಮವಾಗಿ ನೀವು ಪಾಲ್ಗೊಳ್ಳಬೇಕು. ನಾಲ್ಕನೆಯದು, ವೈಯಕ್ತಿಕವಾಗಿ, ಕುಟುಂಬವಾಗಿ, ಸಭೆಯಾಗಿ ಪ್ರಾರ್ಥನೆಯನ್ನು ಮಾಡುವ ವ್ಯಕ್ತಿ ನೀವಾಗಿರಬೇಕು. ಆ ದಿನ ಆದಿಸಭೆ ಕಲಿತುಕೊಂಡಿರುವಂತಹ ಅಮೂಲ್ಯವಾದ 4 ಪಾಠ ಇವೇ ಆಗಿವೆ. ಸದಸ್ಯನಾಗಿ ನಿಮಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಒಂದು ಸಭೆಯಾಗಿ ಸಭೆಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಸೇವೆಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಸೇವಕನಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಸಭೆಯ ಕ್ಷೇಮಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಆ ದಿನ ಆದಿಸಭೆ ಅದನ್ನೇ ಮಾಡಿತು. ನೋಡೋಣ ಬನ್ನಿ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 17ನೇ ವಚನ. ಆದರೆ ಇದು ಜನರಲ್ಲಿ ಇನ್ನೂ ಹಬ್ಬಲಾರದಂತೆ ಇನ್ನು ಮುಂದೆ ಆ ಹೆಸರನ್ನು ಎತ್ತಿ ಯಾರ ಸಂಗಡಲೂ ಮಾತಾಡಬಾರದೆಂದು ಅವರನ್ನು ನಾವು ಬೆದರಿಸೋಣ ಎಂಬುದಾಗಿ ಅಂದುಕೊಂಡರು. ಆಗ ಅವರನ್ನು ಕರೆಯಿಸಿ, ಆ ಯೇಸುವಿನ ಹೆಸರೆತ್ತಿ ಹೇಗೂ ನೀವು ಮಾತಾಡಬಾರದು ಎಂದು ಅವರು ಹೇಳ್ತಾರೆ. ಪೇತ್ರನಿಗೂ ಯೋಹಾನನಿಗೂ ಉಳಿದ ಎಲ್ಲಾ ಶಿಷ್ಯರಿಗೂ ಅವರು ವಾರ್ನಿಂಗ್ ಕೊಡ್ತಿದ್ದಾರೆ. ಯಾಕೆಂದರೆ 3,000 ಜನ ರಕ್ಷಿಸಲ್ಪಟ್ರು. 4ನೇ ಅಧ್ಯಾಯ 4ನೇ ವಚನ. ಆದರೆ ವಾಕ್ಯವನ್ನು ಕೇಳಿದವರಲ್ಲಿ ಅನೇಕರು ನಂಬಿದರು. ಅವರಲ್ಲಿ ಗಂಡಸರ ಸಂಖ್ಯೆ ಸುಮಾರು 5,000 ಆಗಿತ್ತು. ಪ್ಲಸ್ 3,000 ಜನ = 8,000 ಜನ ಪುರುಷರಿದ್ರು. ಇನ್ನು ಸ್ತ್ರೀಯರು ಎಷ್ಟು ಜನ ಇದ್ರೋ ಗೊತ್ತಿಲ್ಲ. ಸಾವಿರಾರು ಜನ ದೇವರ ವಾಕ್ಯಕ್ಕೆ ಪ್ರತಿಸ್ಪಂದಿಸಿ ರಕ್ಷಿಸಲ್ಪಡುತ್ತಿರುವಾಗ ಅಲ್ಲಿರುವಂತಹ ಯಹೂದ್ಯರು, ನೋಡೋಣ ಬನ್ನಿ ಮೇಲೆ ಯಾರೆಂದು ನೋಡೋಣ. 4ನೇ ಅಧ್ಯಾಯ 1ನೇ ವಚನ. ಅವರು ಜನರ ಸಂಗಡ ಮಾತಾಡುತ್ತಿರುವಾಗ ಯಾಜಕರು ಅಂದ್ರೆ ಮನುಷ್ಯರಿಗೂ ದೇವರಿಗೂ ಮಧ್ಯೆ ಇರುವಂತಹ ಮಧ್ಯವರ್ತಿ, ಜವಾಬ್ದಾರಿಯುತನಾಗಿದ್ದ ಈ ಯಾಜಕನು. ರೈಟ್? ಯಾರು ಬಂದು ಪೇತ್ರನಿಗೂ ಯೋಹಾನನಿಗೂ ವಾಕ್ಯ ಸಾರಬಾರದು ಅನ್ನುತ್ತಿದ್ದಾರೆ ಗೊತ್ತಾ? ಯಾಜಕರೇ. ನೀವು ವಾಕ್ಯವನ್ನು ಸಾರಬಾರದು ಏನಂದ್ರು ನೋಡಿ. ಯಾಜಕರು, ದೇವಾಲಯದ ಅಧಿಪತಿಯೂ, ಸದ್ದುಕಾಯರು ಅವರು ಜನರಿಗೆ ಬೋಧಿಸುತ್ತಾ ಇರುವುದನ್ನು, ಯೇಸುವಿನ ನಿಮಿತ್ತ ಪುನರುತ್ಥಾನ ಉಂಟಾಗುತ್ತೆ ಎಂದು ಪ್ರಕಟಿಸುವುದನ್ನು ನೋಡಿ ಕಳವಳಗೊಂಡು ಅವರ ವಿರುದ್ಧ ಬಂದು ಅವರನ್ನು ಬಲಾತ್ಕಾರದಿಂದ ಹಿಡಿದುಕೊಂಡು ಸಾಯಂಕಾಲವಾಗಿದ್ದರಿಂದ ಮರುದಿನದವರೆಗೆ ಅವರನ್ನು ಕಾವಲಲ್ಲಿಟ್ಟರು. ಬಂಧಿಸಿಬಿಟ್ರು ಪೇತ್ರನನ್ನು, ಯೋಹಾನನನ್ನು. ನೀವು ವಾಕ್ಯ ಸಾರುವವರಾಗಿರಬಾರದು ಎಂದು ಹೀಗೆ ಯಾರು ಹೇಳ್ತಿದ್ದಾರೆ ಗೊತ್ತಾ? ಪೇತ್ರನಿಗೂ ಉಳಿದ ಶಿಷ್ಯರಿಗೂ ಹೇಳ್ತಿರೋದೇನು? ನೀವು ವಾಕ್ಯ ಸಾರಬಾರದು, ಯೇಸುವಿನ ನಾಮದಲ್ಲಿ ವಾಕ್ಯ ಸಾರಬಾರದು ಎಂದು ಹೇಳ್ತಿರೋದು ಯಾಜಕರು, ದೇವಾಲಯದ ಹಿರಿಯರು. ಶಿಷ್ಯರು ಯೇಸುವಿನ ನಾಮದಲ್ಲಿ ವಾಕ್ಯ ಸಾರುತ್ತಿರುವಾಗ ಆತ್ಮಗಳು ರಕ್ಷಿಸಲ್ಪಡುತ್ತಿವೆ. ಸೈತಾನನ ಸಂಬಂಧಿಗಳಾಗಿರುವಂತಹ, ದೇವರೊಂದಿಗೆ ಸರಿಯಾದ ಸಂಬಂಧ ಇಲ್ಲದಂತಹ ಈ ಮುಠಾಳರು ಮಾಡ್ತಿರೋದೇನು ಗೊತ್ತಾ? ನೀವು ವಾಕ್ಯ ಸಾರಬಾರದು. ಜನರಿಗೆ ಹೇಳ್ತಾರೆ ನೀವು ಹೋಗಿ ಕೇಳಬಾರದು. ಅದು ದುರ್ಮಾರ್ಗತನ, ದೌರ್ಭಾಗ್ಯತನಾಗಿದೆ. ಅಂತಹ ಸಮಯದಲ್ಲಿ ಪೇತ್ರನೊಂದಿಗಿರುವಂಥವರು ಏನ್ ಹೇಳಿದರು ನೋಡೋಣ ಬನ್ನಿ. 18ನೇ ವಚನ. ಆಗ ಅವರನ್ನು ಕರೆಯಿಸಿ ನೀವು ಯೇಸುವಿನ ಹೆಸರನ್ನು ಎತ್ತಿ ಎಂದಿಗೂ ಮಾತಾಡಬಾರದು. ಅಂದರೆ ಅರ್ಥವೇನು? ಅದರ ಅರ್ಥ ನೀವು ವಾಕ್ಯ ಸಾರುವುದಕ್ಕೆ ಅವಕಾಶವಿಲ್ಲ, ನೀವು ವಾಕ್ಯವನ್ನು ಸಾರಬಾರದು ಅನ್ನುತ್ತಾರೆ. ಅದಕ್ಕೆ ಪೇತ್ರ, ಯೋಹಾನರು ಅವರನ್ನು ನೋಡಿ, ದೇವರ ಮಾತನ್ನು ಕೇಳುವುದಕ್ಕಿಂತ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ? ನೀವೇ ಹೇಳ್ರಿ. ನಿಮ್ಮ ಮಾತು ನಾವು ಕೇಳಬೇಕೋ ಇಲ್ಲವೇ ದೇವರ ಮಾತು ಕೇಳಬೇಕು? ನಿಮ್ಮ ಮಾತಿಗೆ ವಿಧೇಯರಾಗಬೇಕೋ ಇಲ್ಲವೇ ದೇವರ ಮಾತಿಗೆ ವಿಧೇಯರಾಗಬೇಕು? ನಾವು ಕಂಡಿರುವುದನ್ನು, ಕೇಳಿರುವುದನ್ನು ಹೇಳಲಾರದೆ ಇರಲಾರೆವು, ಹೇಳಿಯೇ ಹೇಳುತ್ತೇವೆ ಎಂಬ ಖಂಡಿತವಾದಂತಹ ನಿರ್ಧಾರ ತೆಗೆದುಕೊಂಡ್ರು. ಪೇತ್ರನು, ಯೋಹಾನನು ಶಿಷ್ಯರು ಸೇವೆ ಮಾಡುತ್ತಿರುವಾಗ ಆಟಂಕ ಎದುರಾದವು. ಆ ಆಟಂಕಗಳು ಸಭಾಮಂದಿರದ ಯಾಜಕರ ಮುಖಾಂತರ ಬಂದವು. ಶುದ್ಧವಾದ ವಾಕ್ಯವನ್ನು ಪ್ರಕಟಿಸುವಾಗ ಶುದ್ಧವಾದ ಸಭೆಗಳು ಸ್ಥಾಪಿಸಿದರು. ಆಟಂಕಗಳು ಬರುತ್ತವೆ. ಪೇತ್ರನಿಗೂ, ಯೋಹಾನನಿಗೂ, ಪೌಲನಿಗೂ, ಸೀಲನಿಗೂ, ತಿಮೋತಿಗೂ ಸೇವೆಯಲ್ಲಿ ಆಟಂಕ ತಂದಿರುವಂಥದ್ದು ಪ್ರಾಮುಖ್ಯವಾಗಿ ಆ ದಿನದ ಯಾಜಕರೇ. ಸಭಾಮಂದಿರದಲ್ಲಿ ವಾಕ್ಯ ಸಾರುತ್ತಿರುವಾಗ ಪೌಲನನ್ನು ವ್ಯತಿರೇಕಿಸಿದ
ಪೌಲ ಬರ್ನಬನನ್ನು ವ್ಯತಿರೇಕಿಸಿದ, ಪೌಲ ಸೀಲನನ್ನು ವ್ಯತಿರೇಕಿಸಿದ, ಪೇತ್ರ ಯೋಹಾನರನ್ನು ವ್ಯತಿರೇಕಿಸಿದ ಇಂತಹ ಈ ಎಲ್ಲಾ ಜನರು ಆ ದಿನ ಸ್ಥಳೀಯ ಸೇವಕರೇ ಆಗಿದ್ರು, ಧರ್ಮಶಾಸ್ತ್ರ ಉಪದೇಶಕರೇ ಆಗಿದ್ರು, ಯಾಜಕರೇ ಆಗಿದ್ರು. ಸಭೆಯೇ ಕೇಳಿರಿ, ಈ ದಿನ ಕಲ್ವರಿ ಟೆಂಪಲ್ ಎಲ್ಲೇ ಆಗಲಿ ಸ್ಥಾಪಿಸುವುದಕ್ಕೆ ಕರ್ತನು ಪ್ರೇರೇಪಣೆ ಕೊಟ್ಟಿದ್ದಕ್ಕೆ, ನಾವು ಸಭೆಯನ್ನು ಸ್ಥಾಪಿಸಿದ್ದಕ್ಕೆ ಖಂಡಿತವಾಗಿ ವ್ಯತಿರೇಕತೆಗಳು ಬರ್ತವೆ. ಹಾಗೆ ವ್ಯತಿರೇಕಿಸುವಂಥವರು, ಸಭೆ ಸ್ಥಾಪಿತವಾಗಲಾರದಂತೆ ವ್ಯತಿರೇಕಿಸುವವರು ಯಾರೆಂದು ನಿಮಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಅದನ್ನೇನೋ ನೀವು ವಿಚಿತ್ರವಾಗಿ ಭಾವಿಸುವ ಅಗತ್ಯವಿಲ್ಲ. ಯಾಕೆ ಹೀಗೆ ಜರುಗುತ್ತಿದೆ? ಯಾಕೆ ಕಲ್ವರಿ ಟೆಂಪಲ್ ಸಭೆ ಸ್ಥಾಪಿಸಲಾರದಂತೆ ಆಟಂಕ ಅಭ್ಯಂತರ ಪಡಿಸುತ್ತಿದ್ದಾರೆ ಎಂಬ ಪ್ರಶ್ನೆ ನಿಮಗೆ ಕಾಡುತ್ತಿರುವುದಾದರೆ, 2000 ವರ್ಷಗಳ ಹಿಂದೆಯೇ ಪೌಲ ಬರ್ನಬನಿಗೂ ತಪ್ಪಲಿಲ್ಲ, ಪೌಲ ಸೀಲನಿಗೂ ತಪ್ಪಲಿಲ್ಲ, ಪೇತ್ರ ಯೋಹಾನನಿಗೂ ತಪ್ಪಲಿಲ್ಲ. ಅಷ್ಟ್ಯಾಕೆ? ಯೇಸು ಕ್ರಿಸ್ತನು ವಾಕ್ಯವನ್ನು ಬೋಧಿಸುತ್ತಿರುವಾಗ ಅಡ್ಡ ತಡೆದದ್ದು, ಅಡತಡೆ ಉಂಟುಮಾಡಿದ್ದು, ವಾಕ್ಯ ಸಾರಿದಂತಹ ಪುಣ್ಯಕ್ಕಾಗಿ ಬೈದಾಡಿಕೊಂಡದ್ದು, ಅನ್ಯಾಯದ ತೀರ್ಪು ವಿಧಿಸಿದ್ದು ಯಾರು ಹೇಳಿ? ಶಾಸ್ತ್ರಿಗಳು, ಫರಿಸಾಯರು, ಧರ್ಮಶಾಸ್ತ್ರದ ಉಪದೇಶಕರು, ಅಂದರೆ ಸೇವಕರು. ಯೇಸು ಕ್ರಿಸ್ತನನ್ನೇ, ಆತನು ಮಾಡಿದ ಬೋಧನೆಯನ್ನೇ ಈ ಮಹಾನುಭಾವರು ಆಟಂಕಪಡಿಸಿರುವಾಗ, ಅಡ್ಡ ತಡೆದಾಗ, ಅಡತಡೆ ಉಂಟು ಮಾಡಿದಾಗ, ದೀನ ಸೇವಕನಾದ ನಾನು ಮಾಡುವ ಸೇವೆ ಆಟಂಕಪಡಿಸುವಂಥದ್ದು, ಅಭ್ಯಂತರಪಡಿಸುವುದು ಅದೇನು ಹೊಸ ವಿಷಯವಲ್ಲ, ಅದೇನು ದೊಡ್ಡ ವಿಷಯವಂತೂ ಅಲ್ಲವೇ ಅಲ್ಲ. ಮೊದಲಿನಿಂದಲೂ ಸೈತಾನನು ಇದನ್ನೇ ಮಾಡ್ತಾ ಬರ್ತಿದ್ದಾನೆ. ಎಲ್ಲಿ ವಾಕ್ಯ ಇದ್ದದನ್ನು ಇದ್ದ ಹಾಗೆ ಪ್ರಕಟಿಸಲ್ಪಡುತ್ತದೋ, ಎಲ್ಲಿ ಆ ವಾಕ್ಯ ಕೇಳಿದಂಥವರು ರಕ್ಷಿಸಲ್ಪಡುತ್ತಿದ್ದಾರೋ, ಆ ವಾಕ್ಯ ಪ್ರಕಟಿಸಲಾರದಂತೆ ಮಾಡುವುದೇ, ಆಟಂಕ ಪಡಿಸುವುದೇ ಸೈತಾನನ ಕೆಲಸ ಆಗಿದೆ. ಯಾವ ಸೇವಕನು ರಾತ್ರಿ ಹಗಲು ಕಷ್ಟಪಟ್ಟು ಸಂದೇಶವನ್ನು ನಿಮಗೆ ಕೊಡ್ತಾ ಇದ್ದಾನೋ, ಆ ಸೇವಕನಿಗೋಸ್ಕರ, ಆ ಸೇವಕನ ಕುಟುಂಬಕ್ಕೋಸ್ಕರ ಖಂಡಿತವಾಗಿ ಪ್ರಾರ್ಥನೆ ಮಾಡಬೇಕು. ಈ ಭಾರ ಒಂದು ವೇಳೆ ದೇವರು ನಿಮ್ಮ ಹೃದಯದಲ್ಲಿ ಇಡುವುದಾದರೆ ಪ್ರಾರ್ಥನೆ ಮಾಡೋಣವೇ? ಬನ್ನಿ, ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಪರಿಶುದ್ಧನಾದ ತಂದೆಯೇ, ಆ ದಿನ ಸೇವೆಗೆ ಆಟಂಕ ಉಂಟಾಯಿತು, ಸುವಾರ್ತೆಗೆ ಆಟಂಕ ಉಂಟಾಯಿತು, ಸಂದೇಶಕ್ಕೆ ಆಟಂಕ ಉಂಟಾಯಿತು. ಸೈತಾನನ ಮನುಷ್ಯರು ಹೀಗೆ ಮಾಡಿದಾಗ, ಸಭೆ ಪ್ರಾರ್ಥನೆ ಮಾಡಿದಾಗ, ದೇವರೇ ಸುವಾರ್ತೆಗಾಗಿ ಬಾಗಿಲು ತೆರೆಯಲ್ಪಟ್ಟಿತು, ಸಂದೇಶಗಳು ಜನರಿಗೆ ತಲುಪಿಸಲಾದವು. ಸೇವಕರ ಮೇಲೆ ದಾಳಿ ಮಾಡುತ್ತಿರುವಾಗ, ಸಭೆಯಾಗಿ ಪ್ರಾರ್ಥನೆ ಮಾಡಿದಾಗ ಸೇವಕರಿಗೆ ನೀವು ಕ್ಷೇಮವನ್ನು ದಯಪಾಲಿಸಿದ್ದೀರಿ, ಧೈರ್ಯದಿಂದ ವಾಕ್ಯ ಸಾರುವ ಕೃಪೆ ಕೊಟ್ಟಿದ್ದೀರಿ. ಈ ದಿನ ಈ ನಿನ್ನ ಮಕ್ಕಳು ಅಂತ್ಯ ದಿನಗಳಲ್ಲಿ ದೇವರೇ ಜವಾಬ್ದಾರಿಕೆಯುಳ್ಳವರಾಗಿ ಭಾರದಿಂದ ಮಾಡಿದ ಪ್ರಾರ್ಥನೆಯನ್ನು ಲಾಲಿಸಿ, ಸಭೆಯ ಸುತ್ತಲೂ, ಅಂದರೆ ನಮ್ಮೆಲ್ಲರ ಸುತ್ತಲೂ, ಸಂದೇಶಕನ ಸುತ್ತಲೂ, ಅಂದರೆ ಅವನ ಕುಟುಂಬದ ಸುತ್ತಲೂ, ಸಹಾಯ ಮಾಡುತ್ತಿರುವಂತಹ ಪ್ರತಿಯೊಬ್ಬರ ಸುತ್ತಲೂ, ಸೇವೆ ಮಾಡುವಂತಹವರೆಲ್ಲರ ಸುತ್ತಲೂ ಪ್ರತ್ಯೇಕವಾದ ನಿಮ್ಮ ಕಾವಲು ಭದ್ರತೆಯನ್ನು ಕೊಡಿರಿ. ದುಷ್ಟನು ಸ್ವಲ್ಪವೂ ಕೂಡ ನಮ್ಮ ಜೀವಿತದಲ್ಲಿ ತೂರಿಕೊಳ್ಳಲಾರದ ಹಾಗೆ ನಿಮಗೋಸ್ಕರ ನಾವು ಕೊನೆ ಉಸಿರಿನವರೆಗೂ ಸಜೀವ ಸಾಕ್ಷಿಗಳಾಗಿ ರೋಷದಿಂದ ಜೀವಿಸುವ ಕೃಪೆ ಕೊಡಿರೆಂದು ನಿಮಗೆ ಮಹಿಮೆ, ಘನತೆ, ಪ್ರಭಾವವನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಸಮರ್ಪಿಸುತ್ತೇನೆ ತಂದೆಯೇ, ಆಮೆನ್. ಈ ದಿನ ಕಲ್ವರಿ ಸ್ವರವನ್ನು ಕೋಟ್ಯಾಂತರ ಜನ ವೀಕ್ಷಿಸುತ್ತಿದ್ದಾರೆ. ಕೇವಲ ತೆಲುಗು ಭಾಷೆಯಲ್ಲಿ ಮಾತ್ರವಲ್ಲ, ತಮಿಳು ಭಾಷೆಯಲ್ಲಿ ತಮಿಳುನಾಡಿನಲ್ಲಿ, ಕನ್ನಡ ಭಾಷೆಯಲ್ಲಿ ಕರ್ನಾಟಕದಲ್ಲಿ, ಮಲಯಾಳಂ ಭಾಷೆಯಲ್ಲಿ ಕೇರಳದಲ್ಲಿ, ಒರಿಯಾ ಭಾಷೆಯಲ್ಲಿ ಒರಿಸ್ಸಾದಲ್ಲಿ, ಮರಾಠಿ ಭಾಷೆಯಲ್ಲಿ ಮಹಾರಾಷ್ಟ್ರದಲ್ಲಿ, ಬೆಂಗಾಲಿ ಭಾಷೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ, ಪಂಜಾಬ್ ಭಾಷೆಯಲ್ಲಿ ಪಂಜಾಬ್ನಲ್ಲಿ, ಭೋಜ್ಪುರಿ ಭಾಷೆಯಲ್ಲಿ ಬಿಹಾರ್ನಲ್ಲಿ, ಹಿಂದಿ ಭಾಷೆಯಲ್ಲಿ ನಾರ್ತ್ ಇಂಡಿಯಾದಲ್ಲಿ, ಉರ್ದು ಭಾಷೆಯಲ್ಲಿ ಜಮ್ಮು ಕಾಶ್ಮೀರ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ, ನೇಪಾಳ್ ಭಾಷೆಯಲ್ಲಿ, ಆಸಾಂ ಭಾಷೆಯಲ್ಲಿ, ತೆಲುಗುವಿನಲ್ಲಿ, ಹೀಗೆ ಭಾರತ ದೇಶದಲ್ಲಿರುವಂತಹ ಪ್ರಧಾನ ಭಾಷೆಗಳಲ್ಲಿ ಯೇಸುಕ್ರಿಸ್ತನ ಕುರಿತಾದ ಪ್ರೀತಿ ಸುವಾರ್ತೆಯನ್ನು ಪ್ರತಿ ಭಾಷೆಯಲ್ಲಿ ಸಾರುತ್ತಿರುವಂತಹ ಮೊಟ್ಟ ಮೊದಲ ಸಭೆ ಈ ಭಾರತ ದೇಶ ಚರಿತ್ರೆಯಲ್ಲಿಯೇ ನಮ್ಮ ಕಲ್ವರಿ ಟೆಂಪಲ್ ಆಗಿದೆ. ಯಾಕೆ ಇಷ್ಟೊಂದು ಸುವಾರ್ತೆ ಪ್ರಕಟಿಸುತ್ತಾ ಇದ್ದೇವೆ? ಯಾಕೆ ಇಷ್ಟೊಂದು ಭಾಷೆಗಳಲ್ಲಿ ಸುವಾರ್ತೆ ತಲುಪಿಸಬೇಕೆಂದು ತವಕಿಸುತ್ತಿದ್ದೇವೆ? ದಯವಿಟ್ಟು ಕೇಳಿ. ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ ಹೇಳುವುದೇನೆಂದರೆ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೇ ರಕ್ಷಣೆಯಾಗುವುದು. ಯಾರು ರಕ್ಷಿಸಲ್ಪಡುತ್ತಾರಂತೆ? ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವಂಥವರು ರಕ್ಷಿಸಲ್ಪಡುತ್ತಾರೆ. ಯಾರಾದರೂ ರಕ್ಷಿಸಲ್ಪಡಬೇಕು, ತಾವು ಮಾಡಿದ ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ ಯೇಸುವಿಗೆ ಪ್ರಾರ್ಥಿಸಬೇಕು. ಯೇಸುವಿಗೆ ಪ್ರಾರ್ಥಿಸಬೇಕಾದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಯೇಸುವಿನಲ್ಲಿ ನಂಬಿಕೆ ಇಡಬೇಕಾದರೆ ಯೇಸುವಿನ ಕುರಿತಾಗಿ ಕೇಳಬೇಕು. ಯೇಸುವಿನ ಕುರಿತು ಕೇಳಬೇಕಾದರೆ ಯಾರಾದ್ರೂ ಕೇಳುವಂತೆ ಮಾಡಬೇಕು. ಯಾರಾದ್ರೂ ಒಬ್ಬರು ಕೇಳುವಂತೆ ಮಾಡಬೇಕಾದ್ರೆ, ಹಾಗೆ ಕೇಳುವಂತೆ ಮಾಡುವವರಿಗೆ ಯಾರಾದ್ರೂ ಒಬ್ಬರು
ಕಳುಹಿಸಬೇಕು. ಕಲ್ವರಿ ಸ್ವರಕ್ಕೆ ಸಹಾಯ ಮಾಡುವಂತಹ ನೀವೆಲ್ಲ ಏನ್ ಮಾಡ್ತಿದ್ದೀರಿ ಗೊತ್ತಾ? ಈ ದೀನ ಸೇವಕನು ಸಾರುವಂತಹ ಸುವಾರ್ತೆಯ ಹಿಂದೆ ಇದ್ದುಕೊಂಡು ಪ್ರಕಟಿಸುವಂತೆ ಮಾಡುತ್ತಿದ್ದೀರಿ. ನಾನು ಸಾರುವಂತಹ ಈ ಸಂದೇಶಗಳು 17 ಭಾಷೆಗಳಲ್ಲಿ ಭಾರತ ದೇಶದ 4 ದಿಕ್ಕುಗಳಲ್ಲಿ ಸಾರಲ್ಪಡ್ತಿದೆ. ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ನಮ್ಮ ಬಲಗಡೆಯಲ್ಲಿರುವ ಬಾಂಗ್ಲಾದೇಶಲ್ಲಾಗಿರ್ಬೋದು, ನಮ್ಮ ಕೆಳಭಾಗದಲ್ಲಿರುವ ಶ್ರೀಲಂಕಾದಲ್ಲಿ, ಮೇಲಿರುವಂತಹ ನೇಪಾಲ್ನಲ್ಲಿ, ಎಡಭಾಗದಲ್ಲಿರುವ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ ಈ ದಿನ ಕಲ್ವರಿ ಸ್ವರ ಪ್ರಸಾರವಾಗುತ್ತಾ ಇದೆ. ಅವರು ಮಾತಾಡುವಂತಹ ಭಾಷೆಯಲ್ಲಿಯೇ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ನಮ್ಮ ದೇಶದ ಸುತ್ತಲಿರುವಂತಹ ದೇಶಗಳಲ್ಲಿ ಸುವಾರ್ತೆ ಸಾರುತ್ತಾ ಇದ್ದೇವೆ. ಮುಂದ್ಬರುವಂತಹ ದಿನಗಳಲ್ಲಿ ಏಷ್ಯಾ ಖಂಡದಲ್ಲಿರುವಂತಹ ಪ್ರತಿ ದೇಶಕ್ಕೆ ಸುವಾರ್ತೆ ಸಾರುವಂತಹ ಸಭೆಯಾಗಿ ನಮ್ಮ ಸಭೆಯನ್ನು ದೇವರು ಆಶೀರ್ವದಿಸಬೇಕು ಎಂದು ನಾವು ಪ್ರಾರ್ಥಿಸುವವರಾಗಿರಬೇಕು. ನಾವು ತಿಳಿದುಕೊಂಡಿರುವ ಸತ್ಯವನ್ನು ತಿಳಿಸಲಾರದೇ ಇರುವುದಾದರೆ ಎಷ್ಟು ನಷ್ಟ. ಒಂದು ನಿರ್ಣಯ ತೆಗೆದುಕೊಳ್ಳಿ. ನಾನು ರಕ್ಷಿಸಲ್ಪಟ್ಟಿರುವುದಾದರೆ ಯಾರೋ ಒಬ್ಬರು ನನಗೆ ಯೇಸುವಿನ ಬಗ್ಗೆ ತಿಳಿಸಿದ್ರು. ಹಾಗೆಯೇ ನಶಿಸಿ ಹೋಗುವಂಥವರು ರಕ್ಷಿಸಲ್ಪಡಬೇಕಾದರೆ ನಮಗೆ ಇಷ್ಟು ಚೆನ್ನಾಗಿ ವಾಕ್ಯ ಸಾರುವಂತಹ ದೀನ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ವಾಕ್ಯ ಬಹು ವಿವರವಾಗಿಯೂ, ವಾಕ್ಯ ಬಹು ಅರ್ಥಗರ್ಭಿತವಾಗಿಯೂ, ಎಲ್ಲರೂ ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿಯೂ ವಾಕ್ಯ ಸಾರುವಂತಹ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ಈ ಸೇವಕರಿಗೆ ಸಹಾಯ ಮಾಡುವುದಾದರೆ, ಇಂತಹ ಸಂದೇಶವನ್ನು ಅನೇಕ ಲಕ್ಷಾಂತರ ಜನರು ಕೇಳುವಂತೆ ಮಾಡುವುದಾದರೆ ಅನೇಕರ ಜೀವಿತಗಳು ಬದಲಾಗುತ್ತವೆ ಎಂಬ ನಂಬಿಕೆ ಖಂಡಿತವಾಗಿ ನಿಮ್ಮೆಲ್ಲರಿಗೆ ಇದ್ದೇ ಇರುತ್ತೆ. ಆ ನಂಬಿಕೆಯುಳ್ಳ ಸಹೋದರ ಸಹೋದರಿಯರೇ, ಅದನ್ನು ಕ್ರಿಯೆಯಲ್ಲಿಡಿರಿ, ಸುವಾರ್ತೆ ತಲುಪಿಸಿರಿ. ಕರ್ತನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರಿಗೆ ಏನಾಗುತ್ತೆ? ರಕ್ಷಣೆ ಉಂಟಾಗ್ತದೆ. ಹಾಗೆ ಪ್ರಾರ್ಥಿಸಬೇಕಾದರೆ ನಂಬಿಕೆ ಇಡಬೇಕು. ಹಾಗೆ ನಂಬಿಕೆ ಇಡಬೇಕಾದರೆ ಕೇಳಬೇಕು. ಕೇಳಬೇಕಾದರೆ ಯಾರಾದರೂ ಒಬ್ಬರು ಕೇಳುವಂತೆ ಮಾಡಬೇಕು. ಕೇಳುವಂತೆ ನನ್ನಂತಹ ಸೇವಕರು ಮಾಡಬೇಕಾದರೆ ನನ್ನ ಹಿಂದೆ ಇದ್ದುಕೊಂಡು ಏನ್ ಮಾಡಬೇಕು? ಈ ಸೇವಕನ ಸ್ವರವನ್ನು ಅನೇಕ ಭಾಷೆಗಳಲ್ಲಿ ತರ್ಜುಮೆ ಮಾಡಿ ಕೇಳುವಂತೆ ಮಾಡಬೇಕು. ನಾನೇನು ಮಾಡಬಲ್ಲೆನೋ ಬಹುಶಃ ಅದು ನೀವು ಮಾಡಲಾರದೇ ಇರಬಹುದು. ನೀವೇನನ್ನು ಮಾಡಬಲ್ಲಿರೋ ಬಹುಶಃ ಅದನ್ನು ನಾನು ಮಾಡ್ಲಿಕ್ಕಾಗದೇ ಇರಬಹುದು. ನೀವು ನಾನು ಒಟ್ಟಿಗೆ ಸೇರುವುದಾದರೆ ಲೋಕಕ್ಕೆ ಸುವಾರ್ತೆಯನ್ನು ತಲುಪಿಸಬಹುದು. ಹಾಗಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಿ. ದೇವರು ನಿಮಗೆ ಕೊಟ್ಟ ಸಾಮರ್ಥ್ಯದ ಮೇರೆಗೆ ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ 2 ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ 3 ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ ದೇವರು ನಿಮ್ಮ ಜೀವಿತದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗ, ಆಶೀರ್ವಾದಗಳನ್ನು ಅನುಗ್ರಹಿಸಿದಾಗ ಕೃತಜ್ಞತೆಯುಳ್ಳವರಾಗಿ ಸುವಾರ್ತೆಗೆ ದಾನ ಮಾಡಿರಿ. ಪ್ರತಿ ಶನಿವಾರ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಸ್ಪಾನ್ಸರ್ಸ್ ಮೀಟ್ ಇರುತ್ತೆ. ಆ ಸ್ಪಾನ್ಸರ್ಸ್ ಮೀಟ್ನಲ್ಲಿ ಪಾಲ್ಗೊಳ್ಳಿರಿ. ಬನ್ನಿರಿ, ಎಲ್ಲರೂ ಸೇರಿ ಕ್ರಿಸ್ತನ ಸುವಾರ್ತೆಯನ್ನು, ಕ್ರಿಸ್ತನ ಪ್ರೀತಿಯಿಂದ ಕೂಡಿದ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವ ಪ್ರಯತ್ನ ಮಾಡೋಣ. ಇದು ನಮ್ಮ ಜವಾಬ್ದಾರಿಕೆಯಾಗಿದೆ ಎಂದು ಮರೆಯಬೇಡಿರಿ. ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು 2005ರಲ್ಲಿ 25 ಜನರೊಂದಿಗೆ ಕಲ್ವರಿ ಟೆಂಪಲ್ ಅನ್ನು ಆರಂಭಿಸುತ್ತಾರೆ. ಈಗ ಅದೇ 3,50,000 ಸದಸ್ಯರನ್ನು ಹೊಂದಿರುವ ಪ್ರಪಂಚದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುವಂತಹ ಒಂದು ದೊಡ್ಡ ಸಭೆಯಾಗಿ ಅವತರಿಸಿದೆ. 2012ರಲ್ಲಿ ಪ್ರಪಂಚದಲ್ಲಿಯೇ ಮೊಟ್ಟಮೊದಲ ಬಾರಿಗೆ 52 ದಿನಗಳಲ್ಲಿ ದೇವರ ಚಿತ್ತದ ಪ್ರಕಾರ ಚಾರಿತ್ರಾತ್ಮಕವಾಗಿ ಅತ್ಯಂತ ದೊಡ್ಡ ಸಭೆ ಕಟ್ಟುವುದು ಎಷ್ಟೋ ದೇವರಿಗೆ ಮಹಿಮೆಯನ್ನುಂಟು ಮಾಡಿದೆ. 2003ರಲ್ಲಿ ಕಲ್ವರಿ ಸ್ವರ ಟಿವಿ ಕಾರ್ಯಕ್ರಮ ಆರಂಭಿಸಲಾಯಿತು. ಈಗ ಪ್ರಪಂಚದಲ್ಲಿಯೇ ಯಾರು ಎಲ್ಲಿಯೂ ಪ್ರಕಟಿಸಲಾರದಷ್ಟು, ಅಂದರೆ 17 ಭಾಷೆಗಳಲ್ಲಿ ದೈವ ಸೇವಕರು ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಎಲ್ಲರೂ ಎಲ್ಲೆಡೆ ರಕ್ಷಣೆ ಹೊಂದಬೇಕೆಂದು ಪ್ರತಿ ತಿಂಗಳು 650ಕ್ಕೂ ಹೆಚ್ಚು ಟಿವಿ ಕಾರ್ಯಕ್ರಮಗಳ ಮುಖಾಂತರ ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಿದ್ದಾರೆ. ಈ ಪ್ರಕ್ರಿಯೆಯಲ್ಲಿಯೇ ಕರ್ನಾಟಕದ ಜನರು ರಕ್ಷಿಸಲ್ಪಡಬೇಕೆಂದು, ಆತ್ಮಿಕ ಆಶೀರ್ವಾದ ಹೊಂದಿಕೊಳ್ಳಬೇಕೆಂದು ಕರ್ನಾಟಕ ರಾಜ್ಯದ ಜನರಿಗೋಸ್ಕರ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಜಿ ಕನ್ನಡ ಟಿವಿ ಚಾನೆಲ್ನಲ್ಲಿ ಪ್ರತಿದಿನ ಬೆಳಗ್ಗೆ 6:30 ಗಂಟೆಗೆ ಕಲ್ವರಿ ಸ್ವರ ಕಾರ್ಯಕ್ರಮದ ಮುಖಾಂತರ ಶುದ್ಧವಾದ ವಾಕ್ಯವನ್ನು ಪ್ರಸಾರ ಮಾಡುತ್ತಿದ್ದಾರೆ. ತಪ್ಪದೆ ವೀಕ್ಷಿಸಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಈ ಶುಭ ವಾರ್ತೆಯನ್ನು ಅನೇಕರಿಗೆ ತಿಳಿಯಪಡಿಸಿರಿ. ಕಲ್ವರಿ ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.